ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮೊದಲು ತಮ್ಮ ಕೆಸರೆ ರಚಾಟವನ್ನು ಬಿಟ್ಟು ರಾಜ್ಯಕ್ಕೆ ಕೇಂದ್ರದಿಂದ ಸೂಕ್ತ ಪರಿಹಾರ ಕೊಡಿಸುವ ಕೆಲಸ ಮಾಡಲಿ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಎಚ್.ಡಿ.ಕೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಎನ್ಡಿಎ ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಹಮ್ಮಿಕೊಂಡಿದ್ದು, ನಾಳೆ ಮಂಡ್ಯದ ಮೈಶುಗರ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿರುವ ಸಿದ್ಧತೆಯನ್ನು ಶಾಸಕ ಗಣಿಗ ರವಿಕುಮಾರ್, ರಮೇಶ್ ಬಾಬು ಬಂಡಿಸಿದ್ದೇಗೌಡರೊಂದಿಗೆ ಪರಿಶೀಲಿಸಿ ಅವರು ಮಾತನಾಡಿದರು. ಯಡಿಯೂರಪ್ಪ, ಅಶೋಕ್ ಹಾಗೂ ಕುಮಾರಸ್ವಾಮಿಯವರು ನಾಲಿಗೆ ಹಿಡಿತವಿಲ್ಲದ ಹಾಗೆ ಮಾತನಾಡುತ್ತಿದ್ದಾರೆ ಎಂದು ಜೆಡಿಎಸ್ ಬಿಜೆಪಿ ನಾಯಕರ ವಿರುದ್ಧ ಕೃಷಿ ಸಚಿವ ಎನ್. ಚಲುವರಾಯಸ್ವಾಮಿ ಕಿಡಿಕಾರಿದರು. ಒಂದು ಬಹುಮತವಿರುವ ಸರ್ಕಾರವನ್ನ ತೆಗಿತೀವಿ ಅನ್ನೋದೇ ಕ್ರಿಮಿನಲ್ ಅಪರಾಧ. ಆ ಆರೋಪದಡಿ ಅವರನ್ನು ಹೊಳಗೆ ಹಾಕಬಹುದು. ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಿದ್ದಾರೆ. ಸಂವಿಧಾನ, ಪ್ರಜಾಪ್ರಭುತ್ವದ ಬಗ್ಗೆ ಇವರಿಗೆ ಗೌರವ ಇಲ್ಲ. ಯಡಿಯೂರಪ್ಪ, ಕುಮಾರಸ್ವಾಮಿ, ಅಶೋಕ್ ಕೇಸ್ ಏನಿತ್ತು ಅಂತ ಗೊತ್ತಿದೆ. ಇವರ ಹಗರಣಗಳು ಬೇಕಾದಷ್ಟು ಇವೆ. ಆದರೆ ನಮ್ಮದು ಹಗರಣ ಅಲ್ಲ. ಸಿದ್ದರಾಮಯ್ಯಗೂ ಮೂಡಾ ಕೇಸಿಗೂ ಸಂಬಂಧವೇ ಇಲ್ಲ. ಮುಡಾ ಕೇಸ್ ನಿಜಕ್ಕೂ ಅಪರಾಧವೆಂದು ಸಾಬೀತಾದರೆ ಅಂದಿನ ಮುಡಾ ಅಧ್ಯಕ್ಷ ಹಾಗೂ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಜೈಲಿಗೆ ಹೋಗಬೇಕು ಎಂದರು. ಅವರು ನಾಲಿಗೆ ಇಡ್ತಾ ಇದ್ದಲೇ ಮಾತಾಡ್ತಾ ಇದ್ದಾರೆ. ಒಂದು ಸರ್ಕಾರವನ್ನು ತೆಗಿತೀವಿ ಅನ್ನೋದೇ ದೊಡ್ಡ ಅಪರಾಧ. ಅದರ ಮೇಲೇ ಅವರ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಒಳಕಾಗ್ತದೆ. ಡೆಮಾಕ್ರಸಿನ ಕಗ್ಗೊಲೆ ಮಾಡ್ತಾರೆ, ಅಸ್ಥಿರತೆ ಮಾಡ್ತಾರೆ, ಕಗ್ಗೊಲೆ ಮಾಡ್ತಕ್ಕಂಥದ್ದು ಇದು ಬಹಳ ಮುಖ್ಯವಾದಂಥ ಇದು. ಯಾವಾಗಲೂ ಅವರು ನಮ್ಮ ಆಪಾದನೆ ಮಾಡ್ತಾರೆ. ಯಾವುದಾದ್ರು ವಿಚಾರಗಳನ್ನ, ಸಬ್ಜೆಕ್ಟ್ಗಳನ್ನ ತಗ್ಗಲಿ, ಅದು ಅಲ್ಟಿಮೇಟ್ ಏನಾಗುತ್ತೆ ಅದೊಂದು ಕಡೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಈ ಸರ್ಕಾರ ಇರೋಕ್ಕೆ ಬಿಡಲ್ಲ, ಈ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರಸಿ ಬಗ್ಗೆ ಇವ್ರಿಗೇನು ಗೌರವ ಇದೆ? ಇವರೆಲ್ಲ ದೇಶ, ರಾಜ್ಯ ಆಡಳಿತ ಮಾಡಿದವರು, ಮುಖ್ಯಮಂತ್ರಿಗಳಾಗಿದ್ದವರು, ಇವಾಗ ಕೇಂದ್ರದ ಮಂತ್ರಿ ಆಗಿದ್ದವರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು, ಅಶೋಕ್ ಡೆಪ್ಟಿ CM ಆಗಿದ್ದರು. ಇವರು ಒಂದು ಸರ್ಕಾರ ತೆಗೆದುಬಿಡ್ತೀವಿ, ಸರ್ಕಾರ ಇರಬಾರ್ದು ಅಂದರೆ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಏನು ಇವ್ರಿಗೆ ಅಂದರೆ ಇವರಿದ್ದಾಗ ಮಾತ್ರ ಸರ್ಕಾರ ಇರಬೇಕು, ಬೇರೆ ಯಾವ್ದಾರು ಸರ್ಕಾರ ಬಂದರೆ ಇರಬಾರ್ದು. ಈ ನಿಲುವಿಗೆ ಇವರಿಗೆ ಒಂದು ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ. ಸೊ ಯಡಿಯೂರಪ್ಪನವರು ಏನಾಗಿತ್ತು, ಕುಮಾರಸ್ವಾಮಿಯವ್ರದ್ದು ಏನು ಕೇಸ್ ಇತ್ತು, ಅಶೋಕ್ ಅವ್ರದ್ದು ಏನು ಕೇಸ್ ಇತ್ತು, ಇವೆಲ್ಲ ಇದೆ. ಇನ್ನು ಬೇಕಾದಷ್ಟು ಆ ಕೇಸ್ಗಳನ್ನ ಇನ್ನೂ ತೀರ್ಮಾನನೇ ಆಗಿಲ್ಲ. ಅವ್ರು ಸಂಪೂರ್ಣ ಕ್ಲೀನ್ ಚಿಟ್ ತಗೊಂಡ್ಬಂದಿದ್ದಾರೆ. ಇಲ್ಲ, ಅವರವೆಲ್ಲ ಹಗರಣಗಳಿದೆ. ನಮ್ಮದು ಹಗರಣ ಅಲ್ಲ, ನಮ್ಮದು ಯಾವುದೋ ಇಲ್ಲದೇ ಇರೋ ಇಶ್ಯೂ ತಗೊಂಡಿದ್ದಾರೆ. ಅದಕ್ಕೂ ಸಂಬಂಧನೇ ಇಲ್ಲ. ಹಾಗಾದರೆ ಏನಾದರೂ ಸಿದ್ದರಾಮಯ್ಯನವ್ರದ್ದು ಅದು ಸೈಟ್ ಕೊಟ್ಟಿರೋದು ತಪ್ಪು ಅನ್ನೋ ಭಾವನೆ ಏನಾದರೂ ಕಾನೂನಲ್ಲಿ ಆದರೆ ಅದಕ್ಕೆ ಮೊದಲನೇ ಅರೆಸ್ಟ್ ಆಗಬೇಕಾಗಿತ್ತು ಆವತ್ತಿನ ಸರ್ಕಾರದ ಮುಡಾ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಅವರು ಜೈಲಿಗೆ ಹೋಗಬೇಕಾಗಿತ್ತು, ಇವರಲ್ಲ. ಇವ್ರ ಮೇಲೆಲ್ಲ ಕೇಸ್ ದಾಖಲೆ ಆಗೋದು. ಫಸ್ಟು ಅವ್ರ ಮೇಲೆ ಕೇಸ್ ದಾಖಲೆ ಆಗಬೇಕು. ಮೊನ್ನೆ ಮಾತಾಡಬೇಕಾದ್ರೆ ಕುಮಾರಸ್ವಾಮಿ ಅವರು 106 ಎಕರೆ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಇವತ್ತು ದಾಖಲೆಗಳು ಬಿಡುಗಡೆ ಮಾಡೋದು ಕೂಡ ಮುಂದಾಗ್ತಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಇದ್ದರೆ ಅವರೆಲ್ಲೂ ಯಾವುದು ಬಿಸ್ನೆಸ್ ಇಲ್ಲದಲೇ ಬಂದಿಲ್ಲ. ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲೇ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು. ರಾಜಕಾರಣ ಜೊತೆಗೆ ಬಿಸ್ನೆಸ್ಸನ್ನು ಮಾಡ್ಕೊಂಬಂದಿರ್ತಕ್ಕಂಥ ಇವರು ಬಿಸ್ನೆಸ್ಸೇ ಇದ್ದಲೇ ಇವತ್ತು ಇವ್ರ ಕುಟುಂಬದ ಆಸ್ತಿನ ಅವ್ರು ಕ್ವಶನ್ ಮಾಡ್ತಾರೆ. ಏರ್ಪೋರ್ಟ್ ರೋಡು, ನೆಲಮಂಗಲ ರೋಡು, ಕೆಂಗೇರಿ ರೋಡು, ಕನಕಪುರ ರೋಡ್ ಅಂತ ಏನು ಅವ್ರು ಹೇಳಿದ್ದಾರೆ, ಅದು ಇವತ್ತು ಯಾವುದೇ ಬಿಸ್ನೆಸ್ ಹಿನ್ನೆಲೆ ಇಲ್ಲದಲೇ ಆಗಿರ್ತಕ್ಕಂಥ ಗ್ರೋತ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸೊ ಡಿ ಕೆ ಶಿವಕುಮಾರ್ ಅವ್ರದ್ದು ಚುನಾವಣೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲಿಂದನೂ ಅವ್ರ ಬಿಸ್ನೆಸ್, ಅವ್ರ ದಾಖಲೆಗಳಿದೆ. ಸೊ ಅದರಿಂದ ಅವ್ರು ಆ ಪ್ರಶ್ನೆ ಹೇಳಿದ್ದಾರೆ, ಇವರು ಈ ಪ್ರಶ್ನೆ